ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮಳೆ ಮರಣ ಮೃದಂಗ ನಿಲ್ಲುವ ಹಾಗೆ ಕಾಣ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರು ಗ್ರಾಮದ ಬಳಿ ಯುವಕನೊಬ್ಬ ಕೊಚ್ಚಿ ಹೋಗಿದ್ದಾನೆ. ಕೆರೆ ಕೋಡಿ ಹರಿತಾ ಇರುವಂತದ್ದನ್ನ ನೋಡ್ಲಿಕ್ಕೆ ಹೋಗಿದ್ದಂತ ವೇಳೆ 5 ಸ್ನೇಹಿತರು ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ. ಅದೃಷ್ಟವಶಾತ್ ಅಲ್ಲೇ ಇದ್ದಂತ ಸ್ಥಳೀಯರು 4 ರಕ್ಷಣೆ ಮಾಡಿದ್ದು ಇನ್ನೋರ್ವನು ಪತ್ತೆ ಆಗಿಲ್ಲ. ನಾಪತ್ತೆ ಆಗಿರುವಂತ ಯುವಕನಿಗೆ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಕಳೆದ 3-4 ದಿನದಿಂದ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಸೂರು ಕಳೆದುಕೊಂಡವರಿಗೆ ಆಯಾ ತಾಲೂಕು ಸರ್ಕಾರಿ ಕಟ್ಟಡಗಳಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗೌರಿಬಿದನೂರಿನಲ್ಲಿ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ನಿರಾಶ್ರಿತರಿಗೆ ಆಶ್ರಯವನ್ನ ನೀಡಲಾಗಿದೆ. ಅತ್ತ ಬಾಗಲಕೋಟೆಯಲ್ಲೂ ಕೂಡ ವರ್ಣಾಕ್ರೋಶ ಜೋರಾಗಿದೆ. ಜಿಟಿ ಮಳೆ ಮಧ್ಯೆ ರಸ್ತೆ ಕುಸಿದಿದ್ದರಿಂದ ರಸ್ತೆ ಮಧ್ಯೆನೇ ಕೆಎಸ್ಆರ್ಟಿಸಿ ಬಸ್ ಸಿಲುಕಿದೆ. ಇಳಕಲ್ ಪಟ್ಟಣದ ತೊಂಡಿಹಾಳ ಬ್ರಿಡ್ಜ್ ಕೆಳಭಾಗದ ರಸ್ತೆಯಲ್ಲಿ ಘಟನೆ ಸಂಭವಿಸಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರ ತಗ್ಗುವ ಹಾಗೆ ಕಾಣ್ತಿಲ್ಲ. ರಾತ್ರಿ ಹಗಲು ಎನ್ನದೆ ಧಾರಾಕಾರ ಮಳೆ ಆಗ್ತಾ ಇದೆ. ಹೀಗಾಗಿ ಇಂದು ಸಹ ಹಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಗದಗ, ಕೊಪ್ಪಳ, ಧಾರವಾಡ, ಚಿಕ್ಕಮಗಳೂರು, ಹಾಸನ, ಮಂಡ್ಯ ಹಾಗೂ ಕೋಲಾರದಲ್ಲಿ ರಜೆಯನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಬೊಮ್ಮಾಯಿ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನು ನಡೆಸಿದ್ರು. ರಾಜ್ಯದಲ್ಲಿ ಇನ್ನೂ 2-3 ದಿನ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಪರಿಹಾರ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಮಾಡಬೇಕು. ಎಲ್ಲ ಅಧಿಕಾರಿಗಳು ಜಿಲ್ಲೆ ಮತ್ತು ತಾಲೂಕಿನಲ್ಲಿ ಅಲರ್ಟ್ ಆಗಿರಬೇಕು. ಮನೆ ಕಳೆದುಕೊಂಡಂತವರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿ ಯಾವುದೇ ಸಮಸ್ಯೆ ಆಗದಂತೆ ಜಿಲ್ಲೆಗಳಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳಿ ಅಂತ ಎಲ್ಲ ಡಿಸಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಅವಾಂತರ ಮುಂದುವರೆದಿದೆ. ಭಾರೀ ಮಳೆಗೆ ಕಾಫಿ, ಮೆಣಸು ಬೆಳೆ ತೋಟದಲ್ಲೇ ಉದುರ್ತಾ ಇದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಇನ್ನೊಂದು ಕಡೆ ಕಾಫಿ ಹಾಗೂ ಅಡಕೆ ಫಸಲನ್ನ ಒಣಗಿಸಲಿಕ್ಕೆ ರೈತರು ಹರಸಾಹಸ ಪಡ್ತಿದ್ದಾರೆ. ಒದ್ದೆಯಾಗಿರುವಂತಹ ಕಾಫಿ ಬೀಜವನ್ನ ಮನೆಯ ಒಳಗಡೆ ಹಾಕಿ ಒಣಗಿಸಲಾಗ್ತಾ ಇದೆ. ಇನ್ನು ನಿಡ್ನಳ್ಳಿ ಗ್ರಾಮದಲ್ಲಿ ಅಡಿಕೆ ಒಣಗಿಸಲಿಕ್ಕೆ ರೈತರು ಶೆಡ್ನಲ್ಲಿ ಬೆಂಕಿಯನ್ನು ಹಾಕಿ ಹರಸಾಹಸ ಮಾಡ್ತಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ವರ್ಣದೇವ ಆರ್ಭಟಿಸಿದ್ದಾನೆ. ಚನ್ನಗಿರಿ ತಾಲೂಕಿನ ಬುಳುಸಾಗರ ಗ್ರಾಮದಲ್ಲಿ ಭಾರೀ ಮಳೆ ಆಗಿದ್ದು ಹಳ್ಳ ತುಂಬಿ ಊರಿಗೆ ನೀರು ನುಗ್ಗಿದೆ. ಹಲವು ಮನೆಗಳು ಜಲಾವೃತವಾಗಿದ್ದು ಮನೆಯಲ್ಲಿದ್ದಂಥ ವಸ್ತುಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಇನ್ನು ಮನೆಯಿಂದ ನೀರು ಹೊರ ಹಾಕಲಿಕ್ಕೆ ರಾತ್ರಿ ಇಡೀ ಜನ ಹರಸಾಹಸ ಪಟ್ಟರು. ಗ್ರಾಮದಲ್ಲಿರುವಂಥ ಶ್ರೀ ಗುರು ಸಿದ್ದೇಶ್ವರ ದೇಗುಲ, ರಂಗಸ್ವಾಮಿ ದೇಗುಲ, ಪಾರ್ವತಮ್ಮ ದೇವಾಲಯ ಸೇರಿದಂತೆ ಹಲವು ದೇಗುಲಗಳು ಜಲಾವೃತಗೊಂಡಿದೆ. ಹಳ್ಳ ತುಂಬಿ ಹರಿದ ಪರಿಣಾಮ ರಸ್ತೆ ಸಂಪರ್ಕವೂ ಕೂಡ ಬಂದ್ ಆಗಿದೆ. ನಡಿ ಹಾಸ್ಟೆಲ್ ಕಮ್ಮಿ ಮಾಡ. ರಾಜ್ಯದಲ್ಲಿ ಇನ್ನು ಮಳೆ ಕಾಟ ಇದೆ. ಕಾರ್ತಿಕ ಮಾಸ ಮುಗಿಯೋವರೆಗೂ ಕೂಡ ಮಳೆ ನಿಲ್ಲೋದಿಲ್ಲ ಅಂತ ಧಾರವಾಡದಲ್ಲಿ ಕೋಡಿಮಠದ ಸ್ವಾಮೀಜಿ ಭವಿಷ್ಯವನ್ನು ನುಡಿದಿದ್ದಾರೆ. ಸದ್ಯ ಪ್ರಕೃತಿ ವಿಕೋಪ ಆಗಿದೆ, ಹೀಗಾಗಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅನಾಹುತಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸಂಕ್ರಾಂತಿವರೆಗೂ ಕೂಡ ಮಳೆ ಇರುತ್ತೆ ಅಂತ ಕೋಡಿಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಭವಿಷ್ಯವನ್ನು ನುಡಿದರು. ಇನ್ನೂ ಸ್ವಲ್ಪ ಮಳೆ ಹೆಚ್ಚಾಗೋ ಲಕ್ಷಣ ಇದೆ. ಕಾರ್ತಿಕ್ ಕಳೆಯವರಿಗೆ ಪ್ರಕೃತಿ ವಿಕೋಪ ಆಗಿದೆ ಅಂತ
ಇನ್ನು ಕಾರ್ತಿಕ್ ಕಳೆವರೆಗೆ ಅನಾಹುತಗಳು ಏನಾದ್ರು ಇದಾಗ್ಬೋದು ಮುಂದೆ ಲಕ್ಷಣ ಇದೆ. ಎಲ್ಲಿವರೆಗೂ ಕಾರ್ಯ ಮಾಡ್ತಾರೆ ಸಂಕ್ರಾಂತಿವರೆಗೂ ಕಾಯ್ಬೇಕು. ಕರ್ನಾಟಕ ಮಾತ್ರವಲ್ಲ, ನೆರೆಯ ಆಂಧ್ರ ಪ್ರದೇಶದಲ್ಲೂ ಕೂಡ ಜಲಪ್ರಳಯವೇ ಆಗ್ತಾ ಇದೆ. ಚಿತ್ತೂರು ಮತ್ತು ಕಡಪ ಜಿಲ್ಲೆಗಳಲ್ಲಂತೂ ಪ್ರವಾಹ ಸೃಷ್ಟಿಯಾಗಿದ್ದು ಜನ ಕಂಗಾಲಾಗಿದ್ದಾರೆ. ಮಳೆಯ ಹೊಡೆತಕ್ಕೆ ಈವರೆಗೂ 3 ಮೃತಪಟ್ಟಿದ್ದಾರೆ. ಕಡಪ ಜಿಲ್ಲೆಯಲ್ಲೇ 30 ಮಂದಿ ನಾಪತ್ತೆ ಆಗಿದ್ದಾರೆ. ಹಲವು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ತಿರುಪತಿಯಲ್ಲಿ ಸಿಲುಕಿರುವಂಥ ಭಕ್ತರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ತಿಮ್ಮಪ್ಪನ ದೇವಾಲಯವನ್ನು 2 ದಿನ ಬಂದ್ ಮಾಡಲಾಗಿದ್ದು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾಕೆಂದರೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಆಗೋದಿಲ್ಲ. ಆ ರೀತಿಯಾಗಿ ಅಲ್ಲಿ ಜಲಪಾತಗಳೇ ಸೃಷ್ಟಿಯಾಗಿದೆ, ಕಂಪ್ಲೀಟ್ ಆಗಿ ಮುಳುಗೆ ಹೋಗಿದೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಅಲ್ಲಿರುವಂಥ ಭಕ್ತರನ್ನು ರಕ್ಷಣೆ ಮಾಡುವಂಥದ್ದೇ ಸವಾಲಾಗಿದೆ. ಯಾಕೆಂದರೆ ಸಾಕಷ್ಟು ಜನ ಭಕ್ತರು ಮೇಲ್ಗಡೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಸಾಕಷ್ಟು ಕಡೆ ಗುಡ್ಡ ಕುಸಿದಿರುವಂಥದ್ದು, ಬಂಡೆಗಳೆಲ್ಲವೂ ಕೂಡ ರೋಡ್ ಮೇಲೆ ಬಿದ್ದಿದೆ. ಈ ರೀತಿಯಾಗಿದೆ ಪರಿಸ್ಥಿತಿಯಲ್ಲಿ. ಸೊ ಹೀಗಾಗಿ 2 ದಿನ ಸದ್ಯಕ್ಕೆ ಅಲ್ಲಿ ಭಕ್ತರು ಒಳಗಡೆ ಬರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧವನ್ನು ಹೇರಲಾಗಿದೆ. ತಿಮ್ಮಪ್ಪನ ದರ್ಶನಕ್ಕೆ ಹೋಗಿದ್ದಂಥ ಹಿರಿಯ ನಟಿ ತಾರಾ ಹರಸಾಹಸ ಪಟ್ಟು ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ತಿರುಪತಿಯಲ್ಲಾದಂಥ ಅನುಭವವನ್ನು ನ್ಯೂಸ್ 18 ಕನ್ನಡದ ಜೊತೆ ಹಂಚಿಕೊಂಡಿದ್ದು, ತಿಮ್ಮಪ್ಪನೇ ನನ್ನನ್ನು ಹುಷಾರಾಗಿ ವಾಪಸ್ ಕಳಿಸಿದ್ದಾನೆ. ನಾನು ಅಂತಹ ಮಳೆಯನ್ನು ಎಂದೂ ಕೂಡ ಕಂಡಿರಲಿಲ್ಲ ಅಂತ ವರ್ಣನಾ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಲೆಫ್ಟ್ ನಮಗಲ್ಲ ಮ್ಯಾಮ್. ಗಿರಿ ತಗೊಂಡಿಯಪ್ಪ ಇಲ್ಲಿ ಅಣ್ಣ, ಏನು ನೋಡಿದೇನು ಸಡನ್ ನೀರು ಬಂದಿರೋದು ಇದು. ಯಾಕಂದ್ರೆ ಎಲ್ಲ ವ್ಯಾಪಾರಗಳೆಲ್ಲ ಇಟ್ಕೊಂಡಿದ್ದಾರೆ. ಸಡನ್ ಬಂದಿರೋ ನೀರು ಎಲ್ಲೋ ಕಟ್ಟೆಗಿಟ್ಟೆ ಒಡೆದೋಗಿದೆ ಅನ್ಸುತ್ತೆ. ಅದಕ್ಕೆ ಅಂಗಡಿಯಿಂದ ನೀರು ಬರ್ತಿರೋದು ನೋಡು. ಅದೇ ಕಟ್ಟೆಗಿಟ್ಟೆ ಒಡೆದೋಗಿರೋದು. ಅಣ್ಣ, ಎಲ್ಲಾರು ಒಳಗಡೆ ಹೊಟ್ಟೋಗು. ತಿರುಪತಿ ಒಳಗಡೆ ಸೇಫ್ ಜಾಗದಲ್ಲಿ ನಾಗಣ್ಣ ಹಿಡ್ಕೊಂಡ್ ಮುಂದೆ. ಅಲ್ಲ, ನಾನು ಹೇಳೋದು ತಿರುಮಲ ಹೋಗಕ್ಕಾಗಲ್ಲ.